ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತೇಳಿ ನಾನು ಭಾವಿಸಿದ್ದೀನಿ. ಇವತ್ತಿನ ವಿಡಿಯೋನ ನಾನು ಶುರು ಮಾಡ್ತಾಯಿದ್ದೀನಿ. ಏನಿದೆಲ್ಲ ಇದೇನು ಮಸಾಲೆ ಥರ ಕಾಣಿಸ್ತಾ ಇದೆ, ಸಿಂಪಲ್ ಆಗಿದೆ, ಏನಪ್ಪ ಅಂತ ಅನ್ನಿಸ್ತಾ ಇರ್ಬೋದು. ನಾನಿವತ್ತು ರೊಟ್ಟಿ ಚಪಾತಿ ಪೂರಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಆಗಿರುವಂಥ ಒಂದು ಗ್ರೇವಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನೀವೆಲ್ಲರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಪ್ರತಿ ಸಲನೂ ಒಂದೇ ಥರ ಗ್ರೇವಿ ಅಥವಾ ಪಲ್ಯ ತಿನ್ನೋಕ್ಕೆ ಬೇಜಾರಾಗ್ತಾ ಇರುತ್ತೆ. ಬೇರೆ ಬೇರೆ ಥರ ಮಾಡಿದ್ರೆ ಮಾಡಿದ್ದಕ್ಕೂ ನಮಗೂ ಒಂಥರ ಖುಷಿ ಅನ್ನಿಸ್ತಾ ಇರುತ್ತಲ್ವ. ಹಾಗಾಗಿ ನಾನಿವತ್ತು ಮಶ್ರೂಮ್ ಗ್ರೇವಿ ಮಾಡೋಣ ಅಂಥೇಳಿ ಈಸಿಯಾಗಿ ಟೇಸ್ಟಿಗೆ ಕೂಡ ಬೇಗನೆ ಮಾಡ್ಬೋದು. ಈ ಗ್ರೇವಿನ ಒಂದು ಸಲ ಟ್ರೈ ಮಾಡಿ ಬನ್ನಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಮೊದಲಿಗೆ ಮಶ್ರೂಮ್ ಒಂದು ಪ್ಯಾಕ್ ಅಷ್ಟು ತೊಗೊಂಡಿದ್ದೀನಿ. ನಾನು ಒಂದು ಪ್ಯಾಕ್ ಸಾಕಾಗುತ್ತೆ ಅಂತೇಳಿ ಒಂದು ಪ್ಯಾಕ್ ತೊಗೊಂಡಿದ್ದೀನಿ. ನೀವು ಇನ್ನೊಂದು ಪ್ಯಾಕ್ ಬೇಕಂದರೆ ಯೂಸ್ ಮಾಡ್ಕೊಳ್ಬೋದು. ನಾನು ಮೊದಲಿಗೆ ಮಶ್ರೂಮ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಎಲ್ಲನೂ ತೊಳ್ಕೊಂಡಿದ್ದೀನಿ. ಆಮೇಲೆ ಈ ಥರ ಮಶ್ರೂಮ್ ಮೇಲಿರುತ್ತಲ್ಲ, ಆ ಮೇಲ್ಗಡೆ ಒಂದು ಕೋಟ್ ಇರುತ್ತೆ, ಒಂದು ಲೈನು. ಆ ಕೋಟ್ನ ಈ ರೀತಿ ನಾನು ತೊಗೋತಾ ಇದ್ದೀನಿ. ನಾನು ಯಾವ ರೀತಿಯಾಗಿ ತೊಗೋತಾ ಇದ್ದೀನಿ ಆ ರೀತಿಯಾಗಿ ತೆಗ್ದು ಹಾಕ್ಕೊಳ್ಳಿ. ನಾನು ಎಲ್ಲನೂ ಕೂಡ ಪ್ರತಿಯೊಂದನ್ನು ಕೂಡ ಇದೇ ಥರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಲೀನ್ ಮಾಡಿ ಇಟ್ಕೊಂಡು ನೋಡಿ, ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ. ನಾನು ಒಂದು ಮಶ್ರೂಮಲ್ಲಿ 4 ಪೀಸ್ನ ಮಾಡ್ಕೊಂಡಿದ್ದೀನಿ. ನನಗೆ ಸಾಕು ಅಷ್ಟು ಸೈಜ್ ಅನ್ನಿಸ್ತು, ಹಾಗಾಗಿ ನಾನು 4 ಪೀಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಎಲ್ಲನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಮೊದಲೇ ಎಲ್ಲ ತೊಳೆದು ಇಟ್ಕೊಂಡಿರೋದ್ರಿಂದ ಮತ್ತೆ ಏನು ತೊಳೆಯೋಕ್ಕೆ ಹೋಗಲಿಲ್ಲ. ಇದಕ್ಕೆ ಇವಾಗ ಸ್ವಲ್ಪ ನಾನು ಉಪ್ಪು, 1 ಸ್ಪೂನಷ್ಟು ಅಚ್ಕಾರದ ಪುಡಿ, 1 ಚಿಟಿಕೆ ಅರಿಶಿನ ಪುಡಿ ಹಾಕಿ ನೀಟಾಗೆಲ್ಲ ಕಲಸಿಟ್ಕೋತಾ ಇದ್ದೀನಿ. ಅದು ಒಂದು 10 ನಿಮಿಷ ನಾವು ಬೇರೆ ಮಸಾಲೆ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಚೆನ್ನಾಗಿ ಉಪ್ಪು ಖಾರ ಹಿಡ್ದಿರುತ್ತೆ ಅನ್ನೋದು ಅಷ್ಟೇ ಉದ್ದೇಶದಿಂದ ನಾನು ಕಲಸಿಟ್ಟಿದ್ದೀನಿ. ಕಲಸಿಟ್ಟು ಪಕ್ಕಕ್ಕಿಟ್ಟು ಒಂದು ಪಾನ್ ತಗೊಂಡು ಆ ಪಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಮೀಡಿಯಮ್ ಸೈಜ್ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಒಂದು ದಪ್ಪ ಉಂಡೆ ಬೆಳ್ಳುಳ್ಳಿನೂ ಕೂಡ ಇಟ್ಕೊಂಡಿದ್ದೆ. ಬೆಳ್ಳುಳ್ಳಿನೂ ಹಾಕಿದ್ದೀನಿ. ಮತ್ತು ಒಂದು ಟೊಮೊಟೊನೂ ದಪ್ಪ ಸೈಜ್ದು ಕಟ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಜೊತೆಗೆ ನಾನು 1-2 ಚಕ್ಕೆ ಪೀಸು, 1-2 ಲವಂಗ, 1-2 ಏಲಕ್ಕಿ ಹಾಕ್ಕೊಂಡು ಅದನ್ನು ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ನನಗಿಲ್ಲಿ ಬಾದಾಮಿ ಹಾಕ್ಕೊಂಡಿದ್ದೀನಿ ಒಂದು 5-6ನ. ನೀವು ಗೋಡಂಬಿ ಇದ್ದರೆ ಹಾಕ್ಕೊಳ್ಳಿ. ನಾನು ಗೋಡಂಬಿ ಖಾಲಿಯಾಗಿತ್ತು ಅಂತೇಳಿ ಬಾದಾಮಿನೇ ಹಾಕ್ಕೊಂಡಿದ್ದೀನಿ. ಅದ್ರ ಟೇಸ್ಟ್ ಚೆನ್ನಾಗಿತ್ತು. ಗೋಡಂಬಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದನ್ನು ಸ್ವಲ್ಪ ಹೊತ್ತು ಬಾಡೋಕ್ಕಿಟ್ಟು ನೆಕ್ಸ್ಟ್ ಇನ್ನೊಂದು ಪಾನಿಗೆ ನಾನು ಮಶ್ರೂಮ್ನೆಲ್ಲ ಕಲಸಿಟ್ಟಿದ್ನಲ್ಲ, ಅದಕ್ಕೆ ನಾನು ಏನು ಪಾನಿಗೆ ಎಣ್ಣೆ ಏನು ಹಾಕಿಲ್ಲ, ಬರೀ ಮಶ್ರೂಮ್ನೇ ಹಾಕಿ 1-2 ಸೆಕೆಂಡ್ ಹಾಗೆಯೇ ಫ್ರೈ ಮಾಡ್ಕೊತಾ ಇದ್ದೀನಿ. ಆ ಫ್ರೈ ಮಾಡ್ಕೊಂಡಾಗ ನೋಡಿ, ಅದೇ ಕಲಸಿಟ್ಟಿದ್ರಲ್ಲೆಲ್ಲ ನೀರು ಬಿಡ್ತಾ ಇದೆ, ನೋಡ್ತಾ ಇದ್ರಲ್ವ, ನೀರು ಬಿಡ್ತಾ ಇದೆ. ಆ ನೀರೆಲ್ಲ ಹೋದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ನಾನು ಅದನ್ನು ಸ್ವಲ್ಪ ಸ್ಲೋ ಫ್ಲೇಮ್ ಮಾಡಿಟ್ಟು ಇಟ್ಟಿದ್ದೀನಿ. ಇವಾಗ ನಾವು ಮೊದಲು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಎಲ್ಲ ಮಸಾಲೆಗಳದ್ದು, ಅದು ತಣ್ಣಗಾಗಿದೆ. ತಣ್ಣಗಾಗಿರೋದನ್ನು ನಾನೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ಪೇಸ್ಟ್ ಮಾಡಿಟ್ಕೊಂಡ ನಂತರ ಇಲ್ಲಿ ಮಶ್ರೂಮ್ ಫ್ರೈ ಮಾಡೋಕ್ಕೆ ಇಟ್ಟಿದ್ನಲ್ಲ, ಅದು ಸ್ವಲ್ಪ ನೋಡಿ ಇಲ್ಲಿ ನೀರಂಶ ಎಲ್ಲ ಹೋಗಿದೆ. ಆಲ್ಮೋಸ್ಟ್ ಅಲ್ಲಿ ಇಲ್ಲೇ ಅರ್ಧ ಬೆಂದಂಗೆ ಆಗಿಬಿಟ್ಟಿರುತ್ತೆ. ಇವಾಗ ನಾನು ಇನ್ನೊಂದು ಪಾನಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನೋಡಿ ಇಲ್ಲಿ ಒಂದು ಚಕ್ಕೆ, ಒಂದು ಸ್ವಲ್ಪ ಜೀರಿಗೆ, ಕಾಳು ಮತ್ತು ಒಂದು ಪಲಾವ್ ಎಲೆ, 1-2 ಲವಂಗ ಹಾಕಿ ಎಣ್ಣೆಲಿ ಹಾಗೆಯೇ ಫ್ರೈ ಮಾಡಿಕೊಂಡೆ. ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. 1-2 ಹಸಿ ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ. ಇವಾಗ ನಾನು ಖಾರದ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಧನಿಯಾ ಮತ್ತು ಚಿಲ್ಲಿ ಪೌಡರ್ನ, ಅದೆರಡು ಸೇರಿಸಿ 1 ಸ್ಪೂನಷ್ಟು ಹಾಕಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ಮತ್ತು 1 ಸ್ಪೂನ್ ಆಗುವಷ್ಟು ಗರಂ ಮಸಾಲನ ಕೂಡ ಹಾಕಿ ನಾನಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಫ್ರೈ ಆದ ನಂತರ ನಾವು ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆನ ಕೂಡ ಹಾಕಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಅದನ್ನು ಎಷ್ಟು ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ. ಇದ್ರ ಜೊತೆನೇ ಸ್ವಲ್ಪ ನಾನು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ, ಅದು ಫ್ರೈ ಮಾಡಿದಷ್ಟು ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಫ್ರೈ ಎಲ್ಲ ಮಾಡಾದ ನಂತರ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ಹೆಚ್ಚು ನೀರು ಹಾಕೊಳ್ಳೋಕ್ಕೆ ಹೋಗಬೇಡಿ. ನೋಡಿ, ಈ ರೀತಿ ಕುದಿಯೋ ಟೈಮಲ್ಲಿ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮಶ್ರೂಮ್ನ ಹಾಕ್ತಾಯಿದ್ದೀನಿ. ಅದು ವಿಡಿಯೋ ಸ್ಕಿಪ್ ಆಗಿದೆ. ಮಶ್ರೂಮ್ನ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ಮತ್ತು ಈಗ ನಾನು ಅದಕ್ಕೊಂದು 3-4 ಸ್ಪೂನಷ್ಟು ಮೊಸರು ಕೂಡ ಹಾಕಿದ್ದೀನಿ. ಒಂದು ಸ್ವಲ್ಪ ಕಸ್ತೂರಿ ಮೇಥಿನೂ ಕೂಡ ಹಾಕಿದ್ದೀನಿ. ಮೊಸರು ಹಾಕಿರೋರಂತೂ ತುಂಬಾ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, 1-2 ನಿಮಿಷ ಹಾಗೆ ನಾನು ಮುಚ್ಚಿಟ್ಟಿದ್ದೀನಿ. ನೋಡಿ, ಈ ರೀತಿ ಎಣ್ಣೆ ಎಲ್ಲ ಬಿಟ್ಕೊಂಡು ಹೇಗೆ ಬಂದಿದೆ, ಈ ಥರ ಬಂದಾಗ ತುಂಬಾ ಚೆನ್ನಾಗಿರುತ್ತೆ.
ಈಗ ಗ್ರೇವಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತೇಳಿ ನಾನು ಇವಾಗ ರೆಡಿಯಾಗಿದೆಯಲ್ಲ ಗ್ರೇವಿ, ಇದನ್ನು ನಾನೊಂದು ಬೌಲಿಗೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನೊಂದು ಸ್ವಲ್ಪ ನಂಗೆ ಮಶ್ರೂಮ್ ಬೇಕಾಗಿತ್ತು ಅನ್ನಿಸ್ತು ಗ್ರೇವಿಗೆ, ನಾನು ಮಾಡಿರುವಂತಹ ಗ್ರೇವಿಗೆ. ಪರವಾಗಿಲ್ಲ, ಚೆನ್ನಾಗೇ ಬಂದಿತ್ತು, ತುಂಬ ಟೇಸ್ಟಾಗೂ ಕೂಡ ಇತ್ತು. ನಾನು ಇದನ್ನು ಪೂರಿ ಜೊತೆ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ಚಪಾತಿ, ರೊಟ್ಟಿ, ಪೂರಿ ಜೊತೆ ಅಂತೂ ಈ ಗ್ರೇವಿ ಸಖತ್ತಾಗಿರುತ್ತೆ. ನೀವು ಮಶ್ರೂಮ್ ಮನೆಗೆ ತಂದಾಗ ಈ ಗ್ರೇವಿ ಮಿಸ್ ಮಾಡದೆ ಮಾಡಿ ಈಸಿಯಾಗಿ ಮಾಡ್ಕೋಬೋದು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಬೋದು. ಮಶ್ರೂಮ್ ಅಂದರೆ ನನಗೆ ತುಂಬಾ ಇಷ್ಟ. ಈ ಮಶ್ರೂಮ್ಗಳಿಗಿಂತ ತೋಟ ಗದ್ದೆಗಳೆಲ್ಲ ಸಿಗುತ್ತಲ್ಲ, ಆ ಮಶ್ರೂಮ್ ತುಂಬಾ ಟೇಸ್ಟಿ. ಇದೇ ಮಶ್ರೂಮ್ ಬೇರೆ ಟೇಸ್ಟ್ ಕೊಡುತ್ತೆ, ಆ ಮಶ್ರೂಮೇ ಬೇರೆ ಟೇಸ್ಟ್ ಕೊಡುತ್ತೆ. ನನಗೆ ಎರಡೂ ಓಕೆ. ಈಗ ಗದ್ದೆಗಳೆಲ್ಲ ಸಿಗಲ್ವಲ್ಲ, ಹಾಗಾಗಿ ನಾನು ಈ ಮಶ್ರೂಮ್ನ ಯೂಸ್ ಮಾಡಿ ಗ್ರೇವಿ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿದೆ. ಮಿಸ್ ಮಾಡದೆ ಈ ರೆಸಿಪಿನ ಮಾಡಿ. ಹೇಗಿತ್ತು ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.